ಮೋಸ್ಟ್ ವಾಂಟೆಡ್ ಕಿಡ್ನಾಪರ್ ಬಾಂಬೆ ಸಲೀಂನನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಪೊಲೀಸರಿಂದ ಸಲೀಂನನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಸಲೀಂ ಸೇರಿ 7 ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರು. ಬಾಂಬೆ ಸಲೀಂ, ಅನಿಲ್, ಚೇತನ್, ನಾಗೇಶ್, ಬಾಗೇಪಲ್ಲಿ ಚೇತನ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಸಲೀಂ ಸೇರಿ ಒಟ್ಟು 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಾಬುರೆಡ್ಡಿ, ವಾಸೀಂ ಹಾಗೂ ಅಸ್ಲಾಂ ಸೇರಿ 7 ಆರೋಪಿಗಳು. ಕೇರಳದಲ್ಲಿ ಆರೋಪಿ ಬಾಂಬೆ ಸಲೀಂನನ್ನ ಬಂಧಿಸಲಾಗಿದೆ. ಹಲವಾರು ಕೇಸ್ಗಳಲ್ಲಿ ಬೇಕಾಗಿದ್ದಂತಹ ವ್ಯಕ್ತಿ. ಬೆಂಗಳೂರು, ಸಿಸಿಬಿ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ವಿವಿಧ ರಾಜ್ಯಗಳ ಪೊಲೀಸರಿಗೆ ಈ ಬಾಂಬೆ ಸಲೀಂ ಬೇಕಾಗಿದ್ದ. ಫೈನಲಿ ಆತನನ್ನು ಈಗ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇರಳದಲ್ಲಿ ಬಾಗೇಪಲ್ಲಿ ಪೊಲೀಸರಿಗೆ ಸೆರೆ ಸಿಕ್ಕಂಥ ದರೋಡೆ ಹಾಗೂ ಕಿಡ್ನ್ಯಾಪ್ ಪ್ರಕರಣಗಳಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಜೊತೆಗೆ ಆತನಿಂದ ಹಣ, ನೀವಿಲ್ಲಿ ನೋಡ್ತಾ ಇದ್ದೀರ, ಒಂದಷ್ಟು ಮೊಬೈಲ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ದಕ್ಷಿಣ ಭಾರತ ಕುಖ್ಯಾತ ದರೋಡೆಕೋರ ಬಾಂಬೆ ಸಲೀಂ, ಸೊ ಈತನನ್ನು ಈಗ ಬಂಧಿಸಲಾಗಿದೆ. ಸಾಕಷ್ಟು ಕಡೆ ದರೋಡೆ ಮಾಡಿರುವಂಥ ಒಂದು ಅಪರಾಧಗಳು ಈತನ ಮೇಲೆ ಆರೋಪ ಇದೆ. ಇನ್ನು ಅಶ್ವಥ್ ನಾರಾಯಣ ಸ್ವಾಮಿ ಎನ್ನುವವರ ಕಿಡ್ನ್ಯಾಪ್ ಕೇಸ್ ಏನಿದೆ, ಗುಡಿಬಂಡೆ ಗಂಗಾನಹಳ್ಳಿ ಅಶ್ವಥ್ ನಾರಾಯಣ ಸ್ವಾಮಿ, ಸೊ ಕಿಡ್ನ್ಯಾಪ್ ಕೂಡ ಈತ ಮಾಡ್ತಾ ಇದೆ. ದರೋಡೆ ಜೊತೆಗೆ ಹೆದ್ದಾರಿಯ ಆದಿಗಾನಹಳ್ಳಿ ಕ್ರಾಸ್ ಬಳಿ ಅಪಹರಣ ಮಾಡಿದ್ರು. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಆದಿಗಾನಹಳ್ಳಿಯಲ್ಲಿ ಈ ಕಿಡ್ನ್ಯಾಪ್ ಆಗಿತ್ತು. ಅಶ್ವಥ್ ಪ್ರಯಾಣ ಮಾಡ್ತಿದ್ದಂಥ ಕಾರನ್ನು ಅಡ್ಡಗಟ್ಟಿ ಅಪಹರಣ ಮಾಡಲಾಗಿತ್ತು. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಆದಿಗಾನಹಳ್ಳಿ ಕ್ರಾಸ್ ಅಶ್ವಥ್ ಪ್ರಯಾಣ ಮಾಡ್ತಿದ್ದಂಥ ಕಾರು ಅಡ್ಡಗಟ್ಟಿ ಅಪಹರಣ ಮಾಡಿತ್ತು. ಟೋಟಲ್ ಅವರ ಹತ್ರ 16 lakhs ಇತ್ತು. ಆ ಟೈಮ್ಗೆ ಕ್ಯಾಶ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ ತಗೊಂಡು ಅವರು ಆಂಧ್ರ ಪ್ರದೇಶ್, ಸಿನ್ಸ್ ನಮ್ದು ಬಾಗೇಪಲ್ಲಿ ಬಾರ್ಡರ್ ಇದೆ, ಅವರು ಆಂಧ್ರ ಪ್ರದೇಶ್ ಸೈಡ್ ಹೋಗ್ತಾ ಇದಾರೆ. ಆ ಟೈಮ್ಗೆ ಅವರಿಗೆ ಅಡ್ಡ ಹಾಕಿ ಅವರ ಜೊತೆ ಈ ತರ ಡಕೈಟಿ ಮಾಡಿದ್ದಾರೆ. ಅವರು ಹೇಗೆ ಐಡೆಂಟಿಫಿಕೇಶನ್ ಮಾಡಿದ್ವಿ ಸರ್ ಅವ್ರನ್ನ ಮಾಡ್ಲಿಕ್ಕೆ? ನೋಡಿ, ಇವರು ಸಿನ್ಸ್ ನಟೋರಿಯಸ್ ಕ್ರಿಮಿನಲ್ ಇದ್ದೀರಾ, ಇವ್ರ ಮೇಲೆ ಸುಮಾರು ಕೇಸಸ್ ಇದೆ. ಇವರು ಇದೇ ತರ ಪರ್ಸನ್ಸ್ ಗೆ ಟಾರ್ಗೆಟ್ ಮಾಡ್ತಾರ ಕಿ ಯಾರು ಕ್ಯಾಶ್ ಅಲ್ಲಿ ಡೀಲ್ ಮಾಡ್ತಾರ, ರಿಯಲ್ ಎಸ್ಟೇಟ್ ಅಲ್ಲಿ ಡೀಲ್ ಮಾಡ್ತಾರ, ಈ ತರಗೆ ಪರ್ಸನ್ಸ್ ಗೆ ಜಾಸ್ತಿ ಅವರು ಟಾರ್ಗೆಟ್ ಮಾಡ್ತಾರ. ಸೊ ಅದೇ ತರ ಫಸ್ಟ್ ಅವರು ಲೋಕಲ್ ಇಂದ ಸ್ವಲ್ಪ ಹೆಲ್ಪ್ ತಗೊಂಡು ರೇಖಿ ಮಾಡಿದಾರ ಕಿ ಯಾರಿಗೆ ಟಾರ್ಗೆಟ್ ಮಾಡ್ಬೇಕು, ಆಮೇಲೆ ಅವ್ರ ಮೇಲೆ